ಸೊ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತಿದ್ದೀನಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾನೊಂದು 4-5 ವರ್ಷದಿಂದ ಟಿಕ್ ಟಾಕ್ ಇರೋ ಟೈಮಲ್ಲಿ ಟಿಕ್ ಟಾಕಲ್ಲಿ ವೀಡಿಯೋ ಮಾಡಿದ್ದೆ. ಸೊ ಆ ಕೆಲವೊಂದು ವೀಡಿಯೋ ಇದ್ದಾವೆ, ಹಳೆ ಫೋಟೋ ಮತ್ತು ಹಳೆ ವೀಡಿಯೋ ಇದ್ದಾವೆ. ಸೊ ಆ ವಿಡಿಯೋ ನಿಮಗೂ ತೋರಿಸ್ತೀನಿ, ಫೋಟೋ ನಿಮಗೂ ತೋರಿಸ್ತೀನಿ. ಸೊ ಆ ಫೋಟೋ ಮತ್ತು ವಿಡಿಯೋ ನೋಡಿ ರಿಯಾಕ್ಷನ್ ನೋಡೋಣ. ಇವಾಗ ನಾನು ಹೆಂಗೆ ರಿಯಾಕ್ಟ್ ಆಗ್ತೀನಿ ಮತ್ತು ಇವಳು ಹೆಂಗೆ ರಿಯಾಕ್ಟ್ ಆಗ್ತಾಳೆ ಅಂತ ನೋಡಿ. బాగుండవా? ఏం చేస్తావు పనికి? ఏం చెప్పొస్తే 3:30కి. ఎట్లా పని బాగా అనిపిస్తుందా బెంగళూరులో? ఏం స్పెషల్ ఇంట్లో? ఏమన్నా భోజనం అయిపోద్ది, సాటర్డే కదా, ఏం చేస్తావు? పాయసం. మరి అన్నం రసం. అన్నం రసం పాటిస్తావా? ఓకే, చేస్తా. రేపు ఉందా పని? పోవాలనా? ಓಕೆ. ಸೊ ಓಕೆ, ಬನ್ನಿ ನೋಡೋಣ, ವಿಡಿಯೋ ನೋಡೋಣ, ವಿಡಿಯೋ ಮತ್ತು ಫೋಟೋ ನೋಡೋಣ. ಸೊ ನಮ್ಮ ಮೇಡಮ್ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಇವಾಗ ನಮ್ಮ ಮೇಡಮ್ ಅವ್ರು ಮಾತಾಡ್ಸೋಣ. ಏನಮ್ಮ, బాగుండవా? సూపర్గా ఉండవా? రెడీ టు వాచ్ మై ఓల్డ్ వీడియో? ఎగ్జైట్మెంట్గా ఉందా? ఫుల్ ఎగ్జైట్మెంట్. అంటే బిఫోర్ ఇక్కడ కాలేజ్కి వచ్చాక అంటే నీ లైఫ్లో రాకుండా ఫస్ట్లో నేను ఎట్లా ఉండని ఆ వీడియోస్, ఆ ఫోటో చూసి ಕ್ಯೂರಿಯಾಸಿಟಿ ಕೊಂಡವಾ? ಸೊ ಬನ್ನಿ ಇವಾಗ ಫಸ್ಟ್ ವಿಡಿಯೋ ನೋಡೋಣ. ಫಸ್ಟ್ ವಿಡಿಯೋದಲ್ಲಿ ಹೆಂಗೆ ಟಿಕ್ ಟಾಕ್ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ. ಸೊ ಇವ್ರ ರಿಯಾಕ್ಷನ್ ನೋಡೋಣ. ಓಕೆ, ಅಲ್ಲ, ಫಸ್ಟ್ ಟೈಮ್ ಏನೋ ನೀನು ಹೆಲ್ಪ್ ಕೇಳ್ತಿದ್ದೀನಿ ಗುರು. ನನಗೆ ಹೆಲ್ಪ್ ಮಾಡಿ ನಿನಗಿರೋ ನಂಬರ್ 1 ಪೊಸಿಷನ್ ನೀನು ಉಳಿಸ್ಕೋ. ನೀನು ನನಗೆ ಹೆಲ್ಪ್ ಮಾಡಲೇಬೇಕು, ಮಾಡ್ತೀಯ, ನಿನಗೆ ಬೇರೆ ದಾರಿನೇ ಇಲ್ಲ. ಬರಲಾ ಪ್ಲೀಸ್ ಯಾ. అయ్యేమనిపిస్తుంది? ఏం లేదు, లవర్ బాయ్ అనిపిస్తుంది. ఎప్పుడు ఆ కాలేజ్ టైంలో? అవును. ఆ టైంలో ఏం లవర్స్ ఏమి ఉండలేదు. జస్ట్ వీడియో చేసి నాకు అంత ఆశ ఉండే, సో అట్లే చేస్తా ఉండే. సో ఓకే, ನೆಕ್ಸ್ಟ್ ವಿಡಿಯೋ ನೋಡೋಣ. ಬನ್ನಿ. ಮಾವಾರ, ನಿಮ್ಮ ಮಗಳಿಗೆ ಹೇಳ್ತೀರೇನಿಲ್ಲ? ಯಾಕ್ರಿ ಹೇಳಿ ಅಂದ್ರಿ, ಮತ್ತೇನಾತ? ನೋಡ್ರಿ ಮಾವಾರ, ಅಡಿಗೆ ಮಾಡು ಅಂದಾಳ, ಮಾಡೀನಿ, ಮತ್ ಪಾತ್ರೆನೂ ತುಳಿ ಅಂತಾಳ. ಸೊ ನೆಕ್ಸ್ಟ್ ಇವಾಗ ಒಂದು ಅಲ್ಲು ಅರ್ಜುನ್ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡೋಣ. ಓಕೆ, ಹ್ಯಾಪಿ ಮೂವಿಯಿಂದ. సో ಅದು ನೋಡೋಣ. ನೋಡಿ, ఇద్దరం ఒకే ఇంట్లో ఉంటున్నా కాంతం నన్ను ఏనాడు మనిషిగా చూడలేదు. కానీ నేను ఒకేసారి ప్రేమగా థ్యాంక్స్ బని అనేసరికి నాలో నిద్రపోతున్న ప్రేమికుడు లేచి ಸೊ ಇದು ಯಾಕಂದರೆ ಆ ಟೈಮಲ್ಲಿ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ವೀಡಿಯೋ ಮಾಡಬೇಕು ಮತ್ತು ಟಿಕ್ ಟಾಕ್ ಮಾಡಬೇಕು, ಈ ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಹಂಗೆ ವೀಡಿಯೋ ಎಲ್ಲ ಮಾಡೋದು ನನಗೂ ತುಂಬ ಆಸೆ ಬರ್ತಿತ್ತು. ಸೊ ಹಂಗಾಗಿ ನಾನು ಕಾಲೇಜ್ ಹೋಗ್ಬಿಟ್ಟು ಅಗ್ರಿ ಓದ್ತಾ ಇದ್ದೆ. ಅಗ್ರಿ ಟೈಮಲ್ಲಿ ಈ ವಿಡಿಯೋ ಎಲ್ಲ ಮಾಡಿದ್ದು. ಸೊ ಇದು ಬಂದುಬಿಟ್ಟು ನಮ್ಮ ಹಾಸ್ಟೆಲಲ್ಲಿ ಮಾಡಿದ್ದು. ನೋಡೋಣ. ಸರಿ, ಇವಾಗ ಕೇಳೋಣ ಇವಾಗ ಹೆಂಗೆ ಅನ್ನಿಸ್ತು ಅಂತ. ಎಲ್ಲ బాగలేదా? బాగా చేస్తావు, ఇప్పుడే బాగా చేసేది. ఎలా అంటే అప్పుడు ఇంట్రెస్ట్ ఉండే. ఫస్ట్ అంటే స్టార్టింగ్ డేస్ బాగా చేస్తున్నాను. నన్ను అదే కంటిన్యూ చేసుకోవచ్చుంటే ఇన్ని రోజులు చెప్పి కొంచెం అవుతా ఉండే. అంటే నేను కొంచెం ఇంప్రూవ్ అవుతుండే, యాక్టింగ్ స్కిల్ ఇంప్రూవ్ అవుతుండే. సో నేను అప్పుడు ಗ್ಯಾಪ್ ಇಚ್ಚಿಸ್ತೀನಿ. ಸೊ ಗ್ಯಾಪ್ ಇಚ್ಚಿನ ತರಕ್ಕೆ ಇಂಥ ಗ್ಯಾಪ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಬಾಸ್ ಅವರು. ಸೊ ಅವ್ರು ಒಂದು ಗೂಗ್ಲಿ ಮೂವಿಯಿಂದ ಒಂದು ಸೀನ್ ಇದೆ, ಆ ಸೀನ್ ಯಾಕೆ ಮಾಡಿದ್ದೀನಿ ನೋಡಿ. ಆ ಸೀನ್ ರೀಲ್ ಮಾಡಿದ್ದೀನಿ ನೋಡಿ. ಕಾಫಿ ಕುಡಿಯೋಣವಾ ಇಬ್ರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಸೊ ಈ ಮೂವಿ ಒಂದು ಕಾಲದಲ್ಲಿ ಯಶ್ ಅವ್ರಿಗೆ ಜಾಸ್ತಿ ಹೆಸರು ತಂದು ಕೊಟ್ಟಿತ್ತು. ಈ ಗೂಗ್ಲಿ ಬರೋಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಗೂಗ್ಲಿ ಬಂದಮೇಲೆ ಏನಾಯ್ತು ಅಂದರೆ, ಎಲ್ಲ ನಿಮಗೂ ಗೊತ್ತಿರ್ಬೋದು. ಸೊ ಗೂಗ್ಲಿ ಬಂದು ಕಾಲೇಜ್ ಸ್ಟೋರಿ ಅದು. ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಯಂಗ್ಸ್ಟರ್ಸ್ಗೆಲ್ಲ ಎಲ್ರಿಗೂ ಇಷ್ಟ ಆಯಿತು. ಸೊ ನಾನು ಗೂಗ್ಲಿ ನೋಡೋಕ್ಕಿಂತ ಮುಂಚೆ ನನಗೆ ಆಲ್ಮೋಸ್ಟ್ ಯಾರೂ ಇಷ್ಟ ಇರಲಿಲ್ಲ. ಗೂಗ್ಲಿ ನೋಡೋದಾದಮೇಲೆ ನನಗೆ ಯಶ್ ಅಂದ್ರೆ ತುಂಬ ಅವಾಗಿಂದ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಯಶ್ ಅಂದ್ರೆ ನಂಗೆ ತುಂಬ ಫೇವ್ರೇಟ್. ಸೊ ಇವು ಕೇಳೋಣ, ಇವಳು ಯಾರು ಫ್ಯಾನ್ ಅಂತ ಕೇಳೋಣ. ನೀವು ಯಾರು ಫ್ಯಾನ್? ಕನ್ನಡಲ್ಲ? ಈಗ ಯಾರು ಇಷ್ಟ? ಕನ್ನಡಲ್ಲ ನಾಕಿ ಯಶ್ ಇಷ್ಟನಾ? అవును. హీరోయిన్ ರಚಿತಾರಾಮು ಯಶ್ ಇಷ್ಟ ಅಂತೆ. ಬಟ್ ರಚಿತಾರಾಮ್ ಯಶ್ ಅವರೇ ಇಬ್ಬರು ಸೇರಿ ಆ್ಯಕ್ಟ್ ಮಾಡಿಲ್ಲ. ಅವ್ರು ಇಷ್ಟಪಡ್ತಾ ಇದ್ದಾರೆ.
ನಂಗೆ ಆಸೆ ಅವರಿಬ್ರು ಸೇರಿ ಒಂದು ಮೂವಿ ಆ್ಯಕ್ಟ್ ಮಾಡಬೇಕು. ರಚಿತ್ ರಾಮ್ ಎಸ್ ಹೌದು. ಓಕೆ, ಮಾಡ್ತಾರೆ ಟೈಮ್ ಸಿಕ್ಕಂದ್ರೆ ಅವ್ರಿಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಾ చూస్తాం. నెక్స్ట్ ನೆಕ್ಸ್ಟ್ ಓಕೆ ಆಂಟಿ. ನೀನು ನನಗೆ ಅವನ ತರ ಎಲ್ಲ ಇರಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡ. ಅವನು ಫಸ್ಟ್ ಬೆಂಚು, ನಾವು ಲಾಸ್ಟ್ ಬೆಂಚು. ಅವ್ನಿಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಹೆಂಗೆ ಅಂತ ಗೊತ್ತು, ನಮಗ್ ಫೇಲ್ ಆದ್ರೂ ಹೆಂಗ್ ಜೀವನ ಸಾಗಿಸೋದು ಅಂತ ಗೊತ್ತು. ಅವನು ಸಾಫ್ಟ್ವೇರು, ನಾವು ಡೋಂಟ್ ಕೇರು. ಅವನು ರೀಡಿಂಗು ರೈಟಿಂಗು ಬೋರಿಂಗು. ಸೊ ಈ ಮೂವಿ ನಿನಗೆ తెలుసా? ಯಾವ ಮೂವಿ ತೆಲೀದು ನನಗೆ. తెలీదా? ಯಶ್ದಿ ಮತ್ತೆ ಅಂತ ನಾಲೆಜ್ ಇಲ್ಲ ಕನ್ನಡದಲ್ಲಿ ಸಿನಿಮಾ ಬಗ್ಗೆ ಅಂತ. ಸೊ ಇದು ಬಂದ್ಬಿಟ್ಟು ರಾಮಾಚಾರಿ, ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ರಾಮಾಚಾರಿ ಯಶ್ ಮತ್ತು ರಾಧಿಕ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಮೂವಿಯಿಂದ ಯಶ್ ಕೆರಿಯರೇ ಚೇಂಜ್ ಆಗ್ಬಿಡ್ತು ಈ ಒಂದು ಮೂವಿಯಿಂದ. ಸೊ ಇದು ಬಿಫೋರ್ ರಾಮಾಚಾರಿಗಿಂತ ಓಕೆ, ಯಶ್ ಅವರು ಕನ್ನಡಕ್ಕೆ ಮಾತ್ರ ಗೊತ್ತಿದ್ರು. ಸೊ ಇದು ರಾಮಾಚಾರಿ ಡೈರೆಕ್ಟ್ ಮಾಡಿದ್ದು ಸಂತೋಷ್ ಆಂಧ್ರಂ ಅಂತ, ಅದೇ ಅವ್ರದ್ದು ಮತ್ತು ಯಶ್ ಅವ್ರದ್ದು ಫಸ್ಟ್ ಡೆಬ್ಯೂಟ್. ಅಂದರೆ ಯಶ್ಗೆ ಒಳ್ಳೆ ಸ್ಕ್ರಿಪ್ಟು, ಯಶ್ಗೋಸ್ಕರ ಸ್ಕ್ರಿಪ್ಟ್ ಬರೆದು, ಸೊ ಆ ಸ್ಕ್ರಿಪ್ಟು ಸಂತೋಷ್ ರಾಮ್ ಚೆನ್ನಾಗಿ ಡೈರೆಕ್ಷನ್ ಎಲ್ಲ ಮಾಡಿದ್ದಾರೆ. ಸೊ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸೊ ಅದ್ರಲ್ಲಿ ಅವ್ರ ಹೆಂಡತಿ ರಾಧಿಕಾ ಪಂಡಿತ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿವರೆಗೂ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲಿಲ್ಲ ಅವರಿಬ್ಬರು ಲವರ್ಸ್ ಅಂತ. ಅಷ್ಟು ಅವರು 10 ವರ್ಷ ಲವ್ ಮಾಡಿದ್ರು, 10 ವರ್ಷದಿಂದನೂ ಅವ್ರ ಲವ್ನೆಲ್ಲ ಸೀಕ್ರೆಟಾಗಿ ಇಟ್ಟು ಯಾರಿಗೂ ಗೊತ್ತಾಗೋ ಥರ ಇದ್ದಾರೆ. ಸೊ ಅವ್ರೇನು ಹೇಳೋಕೆ ಹೋಗಿದ್ದಾರೆ ಅಂದರೆ, ಇವಾಗಿನ ಕಾಲದಲ್ಲ ಹೆಂಗಂದ್ರೆ ಲವ್ ಮಾಡಿದೆ ಎಲ್ಲರೂ ಊರಿಗೆ ಗೊತ್ತಾಗೋ ಥರ ಲವ್ ಮಾಡ್ತಾರೆ. ಬಟ್ ಅವ್ರು ಹೆಂಗಂದರೆ ಯಾರಿಗೆ ಗೊತ್ತಾಗತ್ತಾರೆ ಸಕ್ಸಸ್ ಆಗೋವರೆಗಿದ್ದು. ಸಕ್ಸಸ್ ಅಂದಲ್ಲ ಅವರು ಲವ್ ಸ್ಟೋರಿ ರಿವೀಲ್ ಮಾಡಿ. ಸೊ ಆ ಮೂವಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ನನಗೆ ಆಲ್ ಟೈಮ್ ಯಶ್ ಮೂವಿಯಲ್ಲಿ ನನಗೆ ಆಲ್ ಟೈಮ್ ನಿಮ್ಗೆ ಇಷ್ಟವಾಗಿದ್ದ ಮೂವಿ ಯಾವ್ದಂತ ಕೇಳಿದ್ರೆ ನಂಗೆ ನನ್ನ ಪ್ರಕಾರ ರಾಮಾಚಾರನೇ ನಂಗೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ಯಶ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ರಾಧಿಕಾ ಪಂಡಿತ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ ಸ್ಟೋರಿ ಲೈನಿಂಗ್ ತುಂಬ ಚೆನ್ನಾಗಿದೆ. ಯಾಕಂದರೆ ಅದು ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೋದು. ಸೊ ಯಾರ್ಯಾರೆಲ್ಲ ರಾಮಾಚಾರಿ ಮೂವಿನ ನೋಡಿದರೆ, ಅದು ಎಷ್ಟು ನೋಡಿದ್ದಾರೆ ಕಮೆಂಟ್ ಮಾಡಿ. ನೀವೇನಾರು ನನ್ ಬಿಟ್ಟೋದ್ರೆ ನಾ ಸತ್ತೇ ಹೋಗ್ತೀನಿ ಅಷ್ಟೇ. ಡವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ? ఇది సేమ్ కరెక్ట్ గా చెప్పిన డౌ చేశారు నువ్వే వేరే వాళ్ళు కాదు. నేను ఇంకో ಇನ್ನೊಂದು ನೋಡಿ. అన్నకు నచ్చలేదని అమ్మకి ఇష్టం లేదని కాలేజీలో కడిగేస్తారని బాస్లు బాధేస్తారని ఇష్టమైన గడ్డాన్ని కష్టంగా కట్ చేసి ఫ్యామిలీ కోసమో ప్రొఫెషన్ కోసమో సొసైటీ కోసమో షేవ్ చేసి సాక్రిఫైస్ చేసిన బియర్డ్ లవర్స్ అందరికీ ఈ వీడియో అంకితం. ಸೊ ಈ ವಿಡಿಯೋ ಏನಕ್ಕೋಸ್ಕರ చేసింది ಅಂದರೆ ಏನಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಅನ್ಕೊಂಡ್ವಿ. ಈ ವಿಡಿಯೋ ಏನಕ್ಕೋಸ್ಕರ ಮಾಡಿತ್ತಂದರೆ ಅವಾಗ ಎಲ್ಲ ಆಲ್ಮೋಸ್ಟ್ ಅದು ನವಂಬರ್ ಬಂದರೆ ನೋಸೇವ್ ಅಂತ ಬರುತ್ತೆ. ಅಂದರೆ ಯಾವುದೋ ಒಂದು ಮಂತ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಯರ್ಡ್ ಲವರ್ಸ್ ಎಲ್ಲ ನವಂಬರಲ್ಲಿ ನೋಸೇವ್ ಅಂತ ಮಾಡ್ತಾರೆ. ಆ ಟೈಮಲ್ಲಿ ನಾವು ಕಾಲೇಜ್ ಹೋಗೋ ಟೈಮಲ್ಲಿ ಎಲ್ಲ ಸೇವ್ ಮಾಡ್ಕೊ ಅಂತ ಹೇಳ್ತಾರೆ. ನಾವು ಇಲ್ಲ ನವಂಬರ್ ಇದೆ ನಾವು ಸೇವ್ ಮಾಡ್ಕೊಳ್ಳಲ್ಲ ಅಂತ ಎಷ್ಟೋ ಸರಿ ನಮ್ಗೆ ಅದು ಹುಡುಗರಿಗೆ ಒಂಥರ ಆಸೆ ಅದು. ಏನಕ್ಕಂದರೆ ಇವಾಗ ಎಲ್ರಿಗೂ ಒಂದು ಡೇ ಅಂತಿರುತ್ತೆ, ಒಂದು ಡೇ ಒಂದು ಮಂತ್ ಅಂತಿರುತ್ತೆ. ಅದೇ ಥರ ಆ ನವಂಬರ್ ಟೈಮಲ್ಲಿ ನೋ ಸೇವ್ ಅಂದರೆ ನವಂಬರ್ ನೋ ಸೇವ್ ಅಂತಲೇ ಆ ಮುಂಚೆಯಿಂದ ಬಂದಿದೆ. ಸೊ ನಾವು ಅದೇ ಫಾಲೋ ಮಾಡ್ಕೊಂಡು ಇದ್ವಿ. ಅವಾಗ ಏನಾಯ್ತು ಅಂದರೆ ನಮಗೂ ಡೈಲಿ ಹೇಳೋರು ಕ್ಲೀನ್ ಶೇವ್ ಮಾಡ್ಕೊಬನ್ನಿ, ಅಟ್ಲೀಸ್ಟ್ ಶಾರ್ಟ್ ಮಾಡಿಸಿ ಅಂತ ಹೇಳಿದ್ರೆ ನಾವು ಇಲ್ಲ ಯಾವುದೋ ಕಾರಣಕ್ಕೆ ಮಾಡಿಸಲ್ಲ ಅಂತಿದ್ವಿ. ಎಷ್ಟೋ ಸರಿ ಕ್ಲಾಸಿಂದ ಹೊರಗಡೆ ಹಾಕಿದ್ದಾರೆ, ಅಟೆಂಡೆನ್ಸ್ ಅದರಿಂದ ಕಡಿಮೆ ಆಗಿದೆ. ಒಂದು ಫೋಟೋ ಇದ್ದಾವೆ, ಅವಾಗಿನ ಫೋಟೋ ನೋಡು. ಏನು ಗೊತ್ತಾ, ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಟಿ ಶರ್ಟು. ಸೊ ಇಲ್ಲಿ ಹಾಕ್ತೀನಿ ನೋಡಿ. ಈ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಆನ್ಲೈನಲ್ಲಿ ಇರೋದೇ ಒಂಥರ ಟಿ ಶರ್ಟ್, ಅದು ಒಂಥರ ಡಿಸೈನು ಒಂಥರ ಕಲರು. ಬಟ್ ಆನ್ಲೈನಿಂದ ಬಂದಮೇಲೆ ಇವು ಹೆಂಗಿದೆ ನೋಡಿ ಹೀರೋ ಎಂತ ಚಂದದ ಹುಡುಗ. ಸೊ ಇದು ನಾವು ಒನ್ ಟೈಮು +2 ಆದಮೇಲೆ KE ಬರೆದು KE ಥ್ರೂ ಅಗ್ರಿಗೆ ಹೋಗಿದ್ವಿ. ಅಗ್ರಿ ಆದಮೇಲೆ ಮತ್ತೆ ನಮಗೆ ಒನ್ ಇಯರ್ 6 ಮಂತ್ಸ್ ಏನಾಯಿತು. ಮತ್ತೆ ನಮಗೆ ಆ ಕೋರ್ಸ್ ಇಷ್ಟ ಆಗಿಲ್ಲ. ಸೊ ಆ ಕೋರ್ಸ್ ಇಷ್ಟ ಆಗಿಲ್ಲ, ಮತ್ತೆ ನಾವು ಮತ್ತೊಂದು ಸರಿ KE ಬರೆಯಬಹುದು. ಆ ಟೈಮಲ್ಲಿ ತೆಗೆದಿರೋ ಫೋಟೋ ಇದು. ಸೊ ನೆಕ್ಸ್ಟ್ ಫೋಟೋ ಇದೆಯಲ್ಲ, ಇದು ಬಂದು ನಾನು ಅಗ್ರಿ ಟೈಮಲ್ಲಿ ನಮ್ಮ ಕಾಲೇಜಲ್ಲಿ ಏನೋ ಒಂದು ಗೇಮ್ ಇದೆ. ಅಂದರೆ ಇದು ಶಾರ್ಟ್ ಪುಟ್ ಥ್ರೋ, ಅದೇ ಇದು ಹೋಗ್ತಾರೆ ಕದ ಗೇಮ್ ಅಂತಾರೆ, ಬಾಲ್ ಹೋಗ್ತಾರೆ ಕದ ಶಾರ್ಟ್ ಬಾಲ್, ಅದೇ ಬಾಲ್ ಎಸಿತಾರಲ್ಲ ಆ ಬಾಲಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದೆ. ಸೊ ಹಂಗಾಗಿ ಆ ಫೋಟೋ ಹೋಗ್ತಾ ಇದ್ದು. ಈ ಫೋಟೋ ಅಂದರೆ ನಮ್ಮ ಕಾಲೇಜ್ ಮುಂದೆ ಅದೇ ಕೋಕೋನಟ್ ವಾಟರ್ ಎಲ್ಲ ಕಟ್ತಿದ್ರು. ಆ ಟೈಮಲ್ಲಿ ಸುಮ್ಮನೆ ಒಂದು ಕತ್ತಿ ಹಿಡ್ಕೊಂಡು ಸುಮ್ಮನೆ ಒಂದು ಅದೇ ಯಾವುದೋ ಪೋಸ್ ಕೊಡೋಣ ಅಂತ ಹೇಳ್ಕೊಟ್ಟಿದ್ದೆ. ಆ ಪೋಸ್ ಹಂಗಾಗಿದೆ.
ಸೊ ಇದೂ ಅಷ್ಟೇ ನಮ್ಮ ಕಾಲೇಜ್ ಲೈಬ್ರರಿ ಮುಂದೆ ತೆಗೆದಿರೋ ಫೋಟೋ ಎಲ್ಲ ನೋಡ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ, ಕಾಲೇಜ್ ಟೈಮೇ ಚೆನ್ನಾಗಿತ್ತಪ್ಪ ಅಂತ. ಅಗ್ರಿ ಟೈಮ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ನನ್ನ ಬರ್ತಡೆಗೆ ನಮ್ಮ ಗಂಡ ಕೊಡಿಸಿರೋದು. ಚೆನ್ನಾಗಿದೆಯಾ? ಎಷ್ಟನೇ ವರ್ಷದ ಬರ್ತಡೆ ಅಂದರೆ ಎಷ್ಟು ವರ್ಷ ಆಯಿತು? ಮದುವೆ ಆದಮೇಲೆ ಕೊಡಿಸಿರೋದು. ಫಸ್ಟ್ ಬರ್ತಡೆ ನನ್ನ ಮದುವೆ ಆದಮೇಲೆ. ನನಗೆ ನೀವು ಕಮೆಂಟ್ ಮಾಡಿ, ಯಾರಿಗಾನ ಟೆಡಿ ಬಿಯರ್ಸ್ ಲವರ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಬರ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.